ಫಸ್ಟ್ ಹಾಸ್ಪಿಟ್ಲಲ್ಲಿ ಆಂಜಿಯೋಪ್ಲಾಸ್ಟಿ ಗ್ರಾಮ್ ಮಾಡಿದ ಡಾಕ್ಟರ್ ಹೇಳಿ ಫಸ್ಟ್ ಎಷ್ಟು ಸ್ಟಂಟ್ ಇದೆ ಸರ್ ಹಾರ್ಟಲ್ಲಿ? ಮೂರು ಇಟ್ಕೊಂಡಿದ್ವಿ. ಅಲ್ಲಿ ನಮಗೆಲ್ಲ ಜಾಸ್ತಿ ಅಲ್ವ ಬಾಸ್, ಮದುವೆ ಇರ್ಬೋದು, ಇನ್ನೊಂದು ಇರ್ಬೋದು, ಹೊಡ್ತಾ ಇರ್ಬೋದು, ಎಲ್ಲದೂ ಜಾಸ್ತಿ ಅಲ್ವ. ಒಂದಕ್ಕೆ ಒಂದಕ್ಕೆ ವಿವಾದ ಇರ್ಬೋದು. ಡಿಗ್ರೀಸ್ 3, ಸ್ಟೇಟು ನ್ಯಾಷನಲ್ ಅವಾರ್ಡ್ ಸೇರಿದ 13, ಕೆಟ್ಟದು 3, ಒಳ್ಳೇದು 3, ಬಿಟ್ಟೋಗಿರೋದು 3. ಆಯ್ತು ಬಿಡಿ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಅದೊಂದು ದಿನ ಬೇಕು. ಹೆಲ್ತಿ ಥ್ಯಾಂಕ್ ಯು ಮಾಡಿದವ್ರಿಗೆಲ್ಲ ಥ್ಯಾಂಕ್ಸ್. ಎಸ್ ಎಸ್. ನಿಮಗೆ ಈ ಥರ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಸುದೀಪ್ ಸರ್ ಐ ಥಿಂಕ್ ಏರ್ಪೋರ್ಟಲ್ಲಿದ್ದರು, ಅವರು ಮಂಗಳೂರೇನೋ ಹೋಗ್ತಾ ಇದ್ರು. ಇಮಿಡಿಯೇಟ್ ಶ್ರೀರಾಮ್ ಅವ್ರಿಗೆ ಕಾಲ್ ಮಾಡಿ, ಅವ್ರು ಕಂಠೀರವದಲ್ಲಿದ್ದರು. ಶ್ರೀರಾಮ್ ಸರ್ನ ಇಮಿಡಿಯೇಟ್ ಅಲ್ಲಿಗೆ ಕಳಿಸಿದ್ರು ಹಾಸ್ಪಿಟ್ಲಿಗೆ. ರಾಜೀವ್ ಅವ್ರಿಗೆ ಹೇಳಿದೆ, ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಬಂದುಬಿಟ್ರು. ದಾದಾ ಆಮೇಲೆ ನಿಮ್ಗೆ ಯಾವಾಗ ಕಾಲ್ ಮಾಡಿದ್ರು? ಇಲ್ಲ, ಅವರು ಫೋನ್ ಮಾಡಿ ಏನು ಮಾಡಿದ್ದಾರೆ ಅಂದರೆ, ಅಣ್ಣಂದೇನು ಸ್ವಭಾವ ಅಂದರೆ ಹಾಸ್ಪಿಟ್ಲ್ ಆಗಲ್ಲ ಅವ್ರಿಗೆ. ಈಗ ಅವ್ರ ತಾಯಿದೆ ಆದಾಗ ಜೊತೆಲಿದ್ದೀನಿ ನಾನು 5 ವರ್ಷದಿಂದ ನೋಡಿದ್ದೀನಿ. ಅವ್ರಿಗೇನಂದರೆ ತುಂಬ ತಗೋಬಿಡ್ತಾರೆ ಅದನ್ನು. ಹಾಸ್ಪಿಟ್ಲು ಆಗಲ್ಲ ಅವ್ರಿಗೆ, ಯಾರಾದರೂ ಆಪ್ತರು ಅಂದಾಗ ಏನಾಗ್ಬಿಡುತ್ತೆ ಅಂದರೆ ತುಂಬ ಡೆಪ್ತ್ಗೆ ಹೋಗ್ಬಿಡ್ತಾರೆ. ನಾನು ಎಷ್ಟೋ ಸಲ ಹಾಸ್ಪಿಟ್ಲಿಗೆ ಕೆಲವ್ರು ನೋಡೋಕೆ ಹೋಗಿದ್ದೀವಲ್ಲ, ಅವ್ರಿಗೆ ಗಿಡಿನೆಸ್ ಬಂದ್ಬಿಡುತ್ತೆ. ಅವ್ರಿಗೆ ಅದು ತಡ್ಕೊಳಕ್ಕಾಗಲ್ಲ, ಕಷ್ಟಪಟ್ಬಿಡ್ತಾರೆ ತುಂಬ. ಸೊ ಅದು ನನಗೆ ಹಿಂಗಾಗಿದೆ. ಏನು ಮಾಡಿದ್ದಾರೆ, ಯಾರೋ ಫೋಟೋ ತೆಗೆದಿದ್ದಾರೆ ನಾನು ICU ಇರೋದನ್ನು. ಈಗ ICU ಇರೋದನ್ನೂ ಫೋಟೋ ತೆಗೆದು ಪಬ್ಲಿಸಿಟಿ ಮಾಡೋರಿಗೆ ಅವ್ರ ಪಾದಕ್ಕೊಂದು ಶರಣು ಅನ್ಬೇಕು ಬಿಟ್ಟರೆ ನನಗೇನು ಹೊರಡಿಸಿಲ್ಲ ಇವತ್ತು ಹೇಳೋಕ್ಕೆ. ಅದೇನಾಗಿದೆ, ಸ್ಟ್ರೈಟ್ ದಾದಂಗೆ ತಲುಪಿದೆ, ಅಣ್ಣಂಗೆ ತಲುಪಿದೆ. ಅವರಲ್ಲೇ ಅವರು ನಾನು ಅವ್ರನ್ನ ಟಚ್ವುಡ್ ಅವ್ರನ್ನ ನೋಡೋವಂಥ ಸಂದರ್ಭ ನನ್ನ ಆಯಸ್ಸಿಗೆ ಬರೋದೇ ಬೇಡ. ನನ್ನ ಸರದಿಯೇ ಮೊದಲಿರಲಿ ಅವ್ರಿಗಿಂತ. ಆ ಥರದ್ದೇನಾದರೂ ಸಾವು ಅಂತಿದ್ರೆ ನಾನು ಮೊದಲು ಹೋಗಲಿ, ಆಮೇಲೆ ಅವ್ರು ಬರಲಿ. ಯಾಕೆಂದರೆ ಅದನ್ನು ನನಗಂತೂ ಆ ಶಕ್ತಿ ಇಲ್ಲ ಅವರನ್ನು ನೋಡೋದು. ನನ್ನ ಸರದಿನೇ ಮೊದಲಿರಬೇಕು ಅಂತ ಬೇಡ್ಕೊಳ್ಳೋಣ. ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಅವ್ರೇನು ಮಾಡಿದ್ದಾರೆ, ಚಂಪಕಧಾಮ ಅವರು, ಶ್ರೀರಾಮು, ರಾಜೀವು, ವಿನಯ್, ಇರಾ ಬರೋರು ಡಾಕ್ಟರ್ಸ್ಗಳಿಗೆಲ್ಲ ಒಂದು 150 ಕಾಲ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನನಗೆ ಪರ್ಟಿಕ್ಯುಲರ್ ಆಂಜಿಯೋಗ್ರಾಮಿ ಮಾಡಿದ್ದಾರೆ ಡಾಕ್ಟ್ರು. ಪ್ಲಾಸ್ಟಿಕ್ ಇಲ್ಲ, ಎವ್ರಿಥಿಂಗ್. ಅವ್ನ ಹಾರ್ಟ್ ತುಂಬ ಚೆನ್ನಾಗಿದೆ, ಅವ್ರದ್ದು ತುಂಬ ಗಟ್ಟಿ ಇದ್ದಾರೆ, ಆಮೇಲೆ ಸ್ಟೇಬಲ್ ಆಗಿದ್ದಾರೆ. ಈಗಲೂ ಮಾತಾಡ್ತಾ ಇದ್ದಾರೆ, ಏನೂ ತೊಂದರೆ ಇಲ್ಲ. ಬಾತ್ರೂಮ್ಗೆಲ್ಲ ಓಡಾಡಿದ್ರು, ಎಲ್ಲ ಸಕ್ಸಸ್ ಆಗಿದೆ. ಇನ್ನೊಂದು 25 ವರ್ಷ ಗ್ಯಾರಂಟಿ ಹಾರ್ಟ್ಗೆ ಅಂತೆಲ್ಲ ಮಾತಾಡಿದ್ಮೇಲೆ 2 ದಿನ ನನ್ನ ಜೊತೆ ಮಾತಾಡಿಲ್ಲ, ಬರೀ ಮೆಸೇಜ್ ಕಳಿಸಿದ್ದಾರೆ. ಅವರೊಂದು ಮೆಸೇಜ್ ಕಳಿಸಿದ್ರು, ಈ ಜಗತ್ತಿಗೆ ನೀನು ಬೇಕು ಮಗನೇ ತುಂಬ. ನೋಡಿ, ಅವರು ಕನ್ನಡ ಅನ್ನೋದೇ ದಾದಾ ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಮಾತಾಡ್ತಾರಲ್ಲ ಅವರು, ಕಳಿಸೋದೆಲ್ಲ ಶಾರ್ಟಾಗಿ ಬರೀತಾರೆ. ಯಾವತ್ತು ವಾಟ್ಸಪ್ ವಾಯ್ಸ್ ನೋಟ್ ಕಳಿಸೋದು ಅವರು, ನಿನಗೆ ಚೆನ್ನಾಗಿ ಗೊತ್ತಪ್ಪ ನಮಗೆ. ಅವರು ಬರೆಯಲ್ಲ ಜಾಸ್ತಿ, ವಾಯ್ಸ್ ನೋಟ್ ಕಳಿಸೋದು. ಜಗತ್ತಿಗೆ ನೀನು ಬೇಕು ಮಗನೇ, ಜಗತ್ತಿಗೆ ಬೇಕೋ ಬೇಡೋ ಅದು ನಂಗೆ ಗೊತ್ತಿಲ್ಲ, ನನಗಂತೂ ನೀನು ಬೇಕು ಮಗನೇ. ಇದು ಬಾ ಸೂಪರ್. ದಟ್ ವಾಯ್ಸ್ ನೋಟ್, ಅವ್ರ ಧ್ವನಿ ಇಮಿಡಿಯೇಟ್ ವಾರ್ಡಿಗೆ ಶಿಫ್ಟ್ ಮಾಡಿ ಅಂದೆ. ಸೂಪರ್. ಈಗಲೂ ಅಷ್ಟೇ, ಏನು ಬೇಕು ಏನು ಬೇಡ. ಈಗ ನೋಡಿ, ಹಂಸಲೇಖ ಸಾರು ಎಷ್ಟು ದೊಡ್ಡವರು ಅವರು. ಅವ್ರ ಮನೆ ನನ್ನ ಮನೆ 2 ರೋಡು. ನನ್ನ ಬ್ರದರ್ ಥರ ಹುಡುಗ ಅಲ್ಲಿ ಅವ್ರ ಹತ್ರ ಮಾಡ್ತಾನೆ, ಗೊರವಿ ಅಂತ. ಅವ್ರು ಹೇಳಿದ್ದಾರೆ ಮ್ಯಾಟ್ರನ್ನ. ನಾವು ಅವ್ರದ್ದು ಇಶ್ಯೂ ಆದಾಗ ಟಿ ವಿಲಿ ಮಾತಾಡಿದ್ವಿ, ಇದು ಮಾಡಿದ್ವಿ. ನಾನೆಂತೂ ಹಂಸಲೇಖ ಸಾರ್ಗೆ, ಈಗ ದಾದಾ ಇರ್ಬೋದು, ಕಿಚ್ಚ ಅಂದರೆ ಅದು ದೊಡ್ಡದು. ಹಂಸಲೇಖ ಸಾರ್ ಬಂದರು ನೋಡೋಕ್ಕೆ, ರಾಜಗೌಡ ನಾಯಕ್ ಬಂದರು, ಎಲ್ಲ ಧನಂಜಯ, ಎಲ್ಲ ಹೀರೋಗಳು ಬಂದರು, ಆಮೇಲೆ ಎಲ್ಲ ಸ್ನೇಹಿತರುಗಳು ಬಂದರು, ಹಳೇ ಸ್ನೇಹಿತರು. ನೀವೆಲ್ಲ ಬಂದ್ರಿ. ಅದು ಹೆಂಗೆ ಅಂದರೆ, ನೇಚರು ಪ್ರಜ್ಞೆಯಿಂದ ಬದುಕು ಇನ್ನೂ ಹೆಚ್ಚು. ಈ ಥರದಾದಾಗ ನಾನು ವೀಕ್ಷಕರಿಗೂ ಅದು ಹೇಳೋದು, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈ ಜಗತ್ತಲ್ಲಿ ದೇಹ ಅನ್ನೋದು ಒಳಗಡೆ ಹೋದರೆ, ಇತ್ತೀಚೆಗೆ ಕಾಂತಾರದ ಒಂದು ಹಾಡು ಬಂತು, ಅದು ದೇಹ ದೇಗುಲ ಅಂತ ಅಲ್ಲಮ ಪ್ರಭುಗಳು ಹೇಳಿದ್ದು. ದೇಹಾಲಯವೇ ದೇವಾಲಯವು, ದೇಹವೇ ದೇಗುಲವಯ್ಯ, ದೇಗುಲ ಲೋಕಾನುಗ್ರಹವೇ ದೈವಾನುಗ್ರಹವು ಅಂತ ಹೇಳ್ತಾರಲ್ಲ. ಹಾಗೆ ಎಚ್ಚರಿಕೆಯಿಂದ ಇರು, ಪ್ರಜ್ಞೆಯಿಂದ ಇರು, ನಿನ್ನ ಸಮಯನ ಇನ್ನೂ ಸರಿಯಾಗಿ ಯೂಸ್ ಮಾಡ್ಕೋ ಅಂತ ನೀನು ಗಮನಿಸ್ಕೊ ಅಂತ ಹೇಳಿದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಆಮೇಲೆ ನಮ್ಮದು ಟೈಮ್ ತುಂಬ ಇದೆ ಬಾಸ್, ಇನ್ನೂ ಮಾಡಬೇಕಾಗಿರೋ ಯುದ್ಧ ತುಂಬ ಇದೆ. ಕತ್ತಿ ಎತ್ತಿದೀವಿ ಅಷ್ಟೇ, ಇನ್ನೂ ಇದು ತುಂಬ ಇದೆ ದೂರ. ನಾವು ಅನ್ಕೊತಾ ಇದ್ವಿ, ಜಾವಾ ಸಿನಿಮಾ ಅನೌನ್ಸ್ ಮಾಡಿದ್ರು, ಜವರಾಯನ್ ಕರೀತಿದ್ರೆ ಹೋಗ್ಬಿಡ್ತಿದಾರಲ್ಲ ಅಂತ ಅನ್ಕೊಂತಿದ್ವಿ. ಸ್ಪೀಡ್ ಇಲ್ಲ, ಜಾವಾ ಸಿನಿಮಾ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. ಈಗ ರಾಜವರ್ಧನ್, ರಾಗಿಣಿ ಅವರೆಲ್ಲ ಒಂದು ರೌಂಡ್ ವರ್ಕ್ಶಾಪ್ ಮುಗಿಸಿದ್ರು, ಸ್ಕ್ರಿಪ್ಟ್ ವರ್ಕ್ಶಾಪ್ ಆಯಿತು. ಆಯಿತು. ಈಗ ರಾಜವರ್ಧನ್ ಅವರು, ಇದು ಹೇಳಬಾರ್ದು, ಅವರು ಒಂದು ಸೆಂಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದಾರೆ ಈಗ. ಓಕೆ, ಜಾಬ್ ಮಾಡ್ತಿದ್ದಾರಾ? ಅವ್ರು ಇನ್ನೂ ಒಂದು 15 ದಿನ ಅಲ್ಲೊಂದು ವರ್ಕ್ಶಾಪ್ ಮಾಡಬೇಕು. ಓಕೆ. ಅವ್ರದ್ದು ಗುಣ ಏನು ಇಷ್ಟ ಆಯಿತು ರಾಜುದು ಅಂದರೆ, ರಾಜುನು ಒಂದು 5 ಸಿನಿಮಾ ಮಾಡಿರೋದು, ನನ್ನ ತಮ್ಮನ ಥರ. ಅವರೇ ಪ್ರೊಡ್ಯೂಸರು. ಶೂಟಿಂಗ್ ಶುರು ಮಾಡೋಣ ಅನ್ಬೋದಿತ್ತು, ಏನು ಬೇಕಾದ್ರೂ ಅನ್ಬೋದಿತ್ತಲ್ಲ ಅವರು. ಅವ್ರು ಅಂದಿದ್ದಷ್ಟು, ಇದೇನು ಕ್ಯಾರೆಕ್ಟರ್ ರೆಡಿ ಆಗಬೇಕು ಅಂದರೆ ವಾಸನೆಗಳಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಸಿನಿಮಾಗೋಸ್ಕರ ಅವರು ಪರ್ಫ್ಯೂಮ್ ಕಂಪ್ನಿಯಲ್ಲಿ ವೃಷಭಾವತಿ ಚಾನಲ್ನ ವಾಸನೆ, ಹಳೆ ನದಿಯ ವಾಸನೆ ಇರ್ಬೋದು, ಪೆಟ್ರೋಲ್ ವಾಸನೆ ಇರ್ಬೋದು, ಅಸಹ್ಯದ ವಾಸನೆ ಇರ್ಬೋದು,
ಕಸ ಬಿಸಾಕುವ ವಾಸನೆ ಇರ್ಬೋದು, ಸುಗಂಧದ ವಾಸನೆ ಇರ್ಬೋದು, ಇದೆಲ್ಲದಕ್ಕೂ ಅವರು ತಯಾರಾಗಬೇಕು. ಆ ಗ್ರಹಿಕೆ ಬೇಕು ನನಗೆ ಆ್ಯಕ್ಟಿಂಗಲ್ಲಿ. ದೇಹನ ಹೀರೋಗಳು ಪರಿವರ್ತನೆ ಮಾಡ್ಕೊಳ್ತಾರೆ, ಎಲ್ಲ ಕಲಾವಿದರು, ನಾನು ಒಬ್ಬ ಆ್ಯಕ್ಟ್ರು. ಇಂದ್ರಿಯಗಳನ್ನ ಪರಿವರ್ತನೆ ಮಾಡ್ಕೊಳ್ಳೋದು ಕಷ್ಟ. ಒಳಗಡೆ ಸೈಕಾಲಜಿಕಲ್ ಪ್ರೊಫೈಲ್ ಅಂತ ನಾವು ಕರಿತೀವಿ, ರೆಡಿ ಆಗ್ಬೇಕು. ಅದಕ್ಕೆ ಈಗ ಕೋಣನಕುಂಟೆ ಹತ್ರ ಒಂದಿದೆ, ಅವ್ರ ಸ್ನೇಹಿತರದ್ದು. ಅಲ್ಲಿ ದಿನಾ ಬೆಳಿಗ್ಗೆ ಸಂಜೆ ಅವರು ಸೆಂಟ್ ಫ್ಯಾಕ್ಟ್ರಿಲಿ ಈಸ್ ಗೆಟಿಂಗ್ ಟ್ರೈನಿಂಗ್ ಆ್ಯಂಡ್ ವರ್ಕಿಂಗ್. ಈಗ ನೆನ್ನೆನೋ ಒಂದು ಹೊಸ ಸೆಂಟ್ ಮಾಡವ್ರೆ, ಕನ್ನಡ ಕಸ್ತೂರಿ ಒಂದು ಸೆಂಟ್ ಮಾಡ್ತೀನಣ್ಣ ಅಂತ ಮಾಡಿದ್ದಾರೆ. ಬಹುಶಃ ಈ ಸಿನಿಮಾ ಆದ್ಮೇಲೆ ರಾಜವರ್ಧನ್ ಅವರು ಒಂದು ಸೆಂಟ್ ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ಅಚ್ಚರಿ ಇಲ್ಲ. ಗಂಧದ ಗುಡಿ ಇಟ್ಟರು ಇಡಬಹುದು, ಬಟ್ ಬೇರೆ ಥರದ್ದು ಒಂದು ಸಬ್ಜೆಕ್ಟ್ ಆದ್ರಿಂದ ಈಸ್ ಗೆಟಿಂಗ್ ಪ್ರಿಪೇರ್ಡ್. ನನಗೂ ಸ್ವಲ್ಪ ಟೈಮ್ ಬೇಕಾಗಿತ್ತು. ಜಾನ್ಗೆಲ್ಲ ಶೂಟು ಫಸ್ಟ್ ಟೈಮ್ ಇಲ್ಲಿ ಹೇಳ್ತಾ ಇದ್ದೀನಿ, ಬಿಹಾರಲ್ಲಿ ಶೂಟ್ ಮಾಡೋಣ ಈ ಸಿನಿಮಾ ಅಂತ ಅಂತೂ. ಒಂದು ಪ್ರೊಡಕ್ಷನ್ ಸೈಡಿಂದ ಹಿಂದಿ ಮತ್ತು ಕನ್ನಡ ಎರಡೂ ಮಾಡಬೇಕು. ನಾನು ಕನ್ನಡ ವರ್ಷನ್ ಫಸ್ಟ್ ಮಾಡ್ತೀನಿ, ಡಬ್ಬಿಂಗ್ ನೋಡ್ಕೊಳ್ಳೋಣ ಆಮೇಲೆ ಅಂತಿದ್ದೆ. ಇಲ್ಲ ನೀವು ಒರಿಜಿನಲ್ ಕನ್ನಡನೂ ಮಾಡಿ ಹಿಂದಿನೂ ಅಟ್ ಎ ಟೈಮ್ ಮಾಡಿ ಅಂತೇಳಿ. ಸೊ ಮಹೇಶ್ ಮಂಜ್ರೇಕರ್, ಜಿಮ್ಮಿ ಶೆರ್ಗಿಲ್, ಈ ಥರದ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಈಗ. ಸೊ ತಮಿಳ್ನಾಡು, ತೆಲುಗು ಕಾನ್ಸಂಟ್ರೇಟ್ ಅಂದ್ಕೊಂಡಿದ್ದೆ ನಾನು, ಮಲಯಾಳಂ ಈ ಥರ ಅಂತ. ಸೊ ದಟ್ ಹೋಲ್ ಕಂಟೆಂಟ್ ಶಿಫ್ಟೆಡ್ ಟು ನಾರ್ತ್, ಬಿಹಾರ್ ಶೂಟ್ ಮಾಡೋದು ಅಂತಾಗಿದೆ. ಸ್ವಲ್ಪ ರಾಗಿಣಿ ಅವ್ರಿಗೂ ಸ್ವಲ್ಪ ಕೆಲವು ಟ್ರೈನಿಂಗ್ಗಳಿದೆ, ಪಾಪ ಅವರೂ ರೆಡಿ ಆಗ್ತಾ ಇದ್ದಾರೆ. ಅವ್ರದ್ದು ಆ್ಯಕ್ಚುಲಿ ಇದು ತುಂಬ ಪಾತ್ರ ಜಾಸ್ತಿ ಆಗಿದೆ ಇವಾಗ ರಾಜು ಜೊತೆಲಿ. ಸೊ ದಿಸ್ ಈಸ್ ಹ್ಯಾಪನಿಂಗ್, ಜಾವ ವಿಲ್ ಬಿ ಗೋಯಿಂಗ್ ಟು ಬಿ ಹ್ಯಾಪನ್. ಸೂಪರ್. ವೀಕ್ಷಕರೇ, ಸಾವನ್ನು ಗೆದ್ದು ಬಂದಂತಹ ವ್ಯಕ್ತಿಯ ಬಗ್ಗೆ ಆ ಅವಿಸ್ಮರಣೀಯ ಕ್ಷಣಗಳು, ಆ ಗೋಲ್ಡನ್ ಮೂಮೆಂಟ್ಸ್ನ ನಾನು ರೀಕಾಲ್ ಮಾಡಿಸಿದೆ. ಅವರ ನೆಕ್ಸ್ಟ್ ಸಿನಿಮಾ, ಅವರ ಪ್ರಯತ್ನಗಳು ಏನು ನಡೀತಿದೆ, ಅವರ ಕನಸುಗಳು, ಅದ್ರ ಬಗ್ಗೆ ಮಾತಾಡಿಸಿದೆ. ಈಗ ಮೇಯ್ನ್ ಕಂಟೆಂಟಿಗೆ ಬಂದ್ಬಿಡ್ತೀನಿ. ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ಗೆ ಬರುತ್ತಾ ಬರಲ್ವಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರ್ತಕ್ಕಂಥದ್ದು. ನಾನು ನೇರವಾಗಿ ಇವ್ರನ್ನೇ ಕೇಳಿಬಿಡ್ತೀನಿ, ಬರುತ್ತಾ ಸರ್? 25ಕ್ಕೆ ಪಿಕ್ಚರ್ ನೋಡೋಣ. ಶೋರ್ ಶಾಟ್ 6 ಗಂಟೆ ಫ್ಯಾನ್ ಶೋ ಪಕ್ಕ. ಜೂನ್ 7ಕ್ಕೆ ಸ್ಟಾರ್ಟ್ ಮಾಡಿದ್ದು, ಬರುತ್ತೆ 25ಕ್ಕೆ ಬರುತ್ತೆ. ಈ ಸಲ 5:05ವರೆಗೆ ಡಿ ಸಿಗಳು ಪರ್ಮಿಷನ್ ಕೊಟ್ಟರೆ ರಾತ್ರಿನೇ ಫ್ಯಾನ್ ಶೋ ಸ್ಟಾರ್ಟ್ ಆಗುತ್ತೆ. 2 ಹಬ್ಬ ಒಟ್ಟಿಗೆ ಬಂದರೆ ಹೆಂಗಿರುತ್ತೆ? ಈಗ ಈದ್ ಮಿಲಾದು ಬಂದ್ಬಿಡ್ತದೆ ಅವತ್ತೇನೆ ದೀಪಾವಳಿ ಬಂದ್ಬಿಡ್ತದೆ ಅಂತ ಇಟ್ಕೊಳ್ಳಿ, ಹೆಂಗಿರುತ್ತೆ? 2 ಸಂಕ್ರಾಂತಿ ಒಟ್ಟಿಗೆ ಬಂದರೆ ಹೆಂಗಿರುತ್ತೆ? ಹಬ್ಬದಲ್ಲಿ ಹಬ್ಬ ಆ ಥರ ಇರುತ್ತೆ ಸಿನಿಮಾ. ಅದು ಯಾಕೆ ಅಂತಂದರೆ, ಇದೊಂದು ದೀರ್ಘವಾಗಿ ಹೇಳಬೇಕು ನಾನು ಪ್ರೇಕ್ಷಕರಿಗೆ. ಒಬ್ಬರು ಸೂಪರ್ ಸ್ಟಾರ್ನ ಇಟ್ಕೊಂಡು, ದೊಡ್ಡ ಬಜೆಟ್ ಸಿನಿಮಾ ಇಟ್ಕೊಂಡು, ಈ ಸಿನಿಮಾ ಮ್ಯಾಕ್ಸ್ ಆದರೂ ಒಂದೇ ಕಡೆ ಲೊಕೇಶನ್ನು. ಈ ಸಿನಿಮಾ 137 ಲೊಕೇಶನ್ ಶಿಫ್ಟ್ ಆಗಿರೋದು. ಪಾಂಡಿಚೇರಿ, ಬೆಂಗಳೂರು, ಕರ್ನಾಟಕದಲ್ಲಿ 6 ಭಾಗ. ಏನು ಹೇಳ್ತಿದ್ರು? 137 ಲೊಕೇಶನ್ ಶಿಫ್ಟ್ ಆಗುತ್ತೆ. ಹೀರೋ ಕ್ಯಾರೆಕ್ಟರ್ ಅಷ್ಟು ಜಾಗಕ್ಕೆ ಹೋಗುತ್ತೆ. ಮಾರ್ಕ್, ಆಕಾ, ಅಜಯ್, ಮಾರ್ಕಂಡೇಯ ಅಷ್ಟು ಜಾಗಕ್ಕೆ ಹೋಗ್ತಾರೆ ಸರ್. ಜೂನ್ 7ನೇ ಅಂದ್ರೆ ಇವತ್ತಿಗೆ ತಿಂಗಳು ಸರ್, 150 ದಿನ. ಹೌದು, ಫಸ್ಟ್ ಶಾಟ್ ಆಗಿದ್ದು ಚಂದನ್ದು ಫ್ಲರ್ಟ್ ಸಿನಿಮಾದು ಒಂದು ಹಾಡು ಹೇಳಕ್ ಹೋದ್ರು. ಹೌದು ಅಣ್ಣ. ಅಲ್ಲಿ ಹೋದಾಗ ಶೇಖರ್ ಚಂದ್ರನೇ ಕ್ಯಾಮ್ರಾಮ್ಯಾನ್. ಹೌದು. ಡೈರೆಕ್ಟ್ರು ಲೊಕೇಶನಲ್ಲಿ ನೋಡ್ಕೊಂಡು ಬಂದರು. ಆ್ಯಸ್ ಯೂಶುವಲ್ ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ, ಇದನ್ನು ಸ್ಟಾರ್ಟ್ ಮಾಡಬೇಕಲ್ಲ, ಈಗ ಒಂದು ಆಚೆ ಬಿಡಬೇಕು, ಟೀಸರ್ ಬಿಡಬೇಕು, ಈಗ ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಅಂತ. ಸೊ ಪ್ರೊಡಕ್ಷನ್ ಎಲ್ಲ ಸ್ಪೀಡಲ್ಲಿತ್ತು. ಆಗ ಇದ್ದಕ್ಕಿದ್ದಂಗೆ ಹಾಡ್ದು ಶೂಟಿಂಗ್ ಮಾಡಿದ್ರು. ಶೂಟಿಂಗ್ ಮಾಡಿದ ತಕ್ಷಣ ಬಂದರು, ಕಾಸ್ಟ್ಯೂಮ್ ಚೇಂಜಿಗೆ ಬಂದರು. ಸರಿ ಮನೆಗೆ ಓಡೋಣ ಚಿನ್ನ ಅಂತ. ನೋಡಿ ಅದೇನು ಶಾರ್ಟ್ ಇನ್ನೊಂದ್ಸಲ ಹೇಳಿ ಅಂದರು ಡೈರೆಕ್ಟ್ರಿಗೆ. ನಮ್ದು ಏನಂದ್ರೆ ಅವ್ರು ತಮಿಳಲ್ಲಿ ಹೇಳ್ತಾರೆ, ನಾವು ಕನ್ನಡದಲ್ಲಿ ಹೇಳ್ತೀವಿ, ಈ ಥರ ಒಂದು ಡಿಸ್ಕಷನ್ ನಡೀತದೆ. ಸ್ಟ್ರೈಟ್ ಹೇಳಿದ್ಬಿಟ್ಟು, ಚಂದ್ರು ಕ್ಯಾಮ್ರಾ ಹಾಕು ಅಂದರು. ಕಂಟ್ರಿ ಸ್ಟುಡಿಯೋದಲ್ಲಿ ಅಲ್ಲೇ ಕ್ಯಾಮ್ರಾ ಹಾಕಿ ಅದೊಂದು ಸಿಗರೇಟ್ದು ಒಂದು ಸಿಂಗಲ್ ಸೋಲೋ ಡೈಲಾಗ್ ಇತ್ತು. ಅದನ್ನು ಒಂದು ಮಾಡಿ 5 ನಿಮಿಷದಲ್ಲಿ ಅವರು ಎಷ್ಟು ನೇಚರ್ ಅವ್ರಿಗೆ ತಲೆ ಪ್ರೆಸೆನ್ಸ್ ಆಫ್ ಮೈಂಡ್ ಕೊಡುತ್ತೆ ಅಂದರೆ, ಅವ್ರು ಹಂಗಿರೋದ್ರಿಂದ ನಾವು ಹಂಗೆ ಆಗ್ಬಿಡ್ತೀವಿ, ಅಥವಾ ಇದು ಪರಿಪೂರ್ಣತೆ ಆಗುತ್ತೆ. ಕ್ಯಾಮ್ರಾ ಪೂಜೆ ಮಾಡಿಲ್ವಲ್ಲ, ಪದ್ಧತಿ ಇದೆಯಲ್ಲ. ಇದ್ದಕ್ಕಿದ್ದಂಗೆ ಅವರು ನಮಸ್ಕಾರ ಮಾಡಿದ್ರು. 1 ನಿಮಿಷ ಸುಮ್ಮನೆ ಒಂದು 30 ಸೆಕೆಂಡ್ ಹಿಂಗೆ ನಿಂತರು. ನಾನು ಶಾರ್ಟ್ ಇಟ್ಬಿಟ್ಟು ಏನಕ್ಕೆ ನಿಂತಿದ್ದಾರೆ, ಇದು ಸಿಂಪಲ್ ಒಂದು ಸಿಗರೇಟ್ ಹಚ್ಚಿದ್ದಾರೆ, ಅವ್ರದ್ದೊಂದು ಸ್ವ್ಯಾಗ್ ಮಾಡ್ತಾರೆ, ಅದು ಸಖತ್ತಾಗಿ ಬಂತು, ನಿಮ್ಗೆ ಗೊತ್ತು ಟೀಸರ್ ಅದು ಮಾಡಿಬಿಡ್ತಾರಲ್ಲ ಅಂತ ಹಿಂಗೆ ಅಂದರು. ನನಗೆ ಅಮ್ಮಂಗೊಂದು ನಮಸ್ಕಾರ ಆಗ್ತಿದ್ದೆ ಅದು, ಅವ್ರ ತಾಯಿಗೆ ಅಷ್ಟು ಟಕ್ ಅಂತ ತಗೊಂಡು. ಅದು ಯಾರೋ ಕಮೆಂಟಲ್ಲಿ ಹೇಳಿದ್ರು, 2 ಬೆಂಕಿ ಪಟ್ಟಣ ಯಾಕೆ ಹಚ್ಚಿದ್ರಿ ಅಂತ. ಆ 30 ಶಾರ್ಟಲ್ಲಿ 2 ಕಡ್ಡಿನ ಹಚ್ಚಿ ಬೆಂಕಿ ಹಚ್ಚಿರೋದಕ್ಕೆ ನಿಮಗೆ ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಯಾಕೆ ಮಾರ್ಕ್ ಇಷ್ಟು 2 ಲೈಟ್ ಮಾಡ್ತಾರೆ ಅಂತ. ಹಂಗೆ ಶುರುವಾಗಿದ್ದು ಚೆನ್ನೈ ಗೋಕುಲಂ ಸ್ಟುಡಿಯೋಲ್ಲ ಸ್ಟಾರ್ಟ್ ಆಯಿತು. ಒಂದು ಒಳ್ಳೆ ಪ್ಲಾನ್ ಮಾಡಿದ್ರು. ಡಬ್ಬಿಂಗ್ ವೆಹಿಕಲ್ ತರಿಸಿ ಅಂದರು. ದಿಸ್ ಆರ್ ಆಲ್ ಅಗೇನ್ ಬಾದ್ಶಾ ಕಿಚ್ಚ ಸುದೀಪ್ ಐಡಿಯಾ, ಅವ್ರದ್ದೇ, ಅಣ್ಣಂದೇ. ಡಬ್ಬಿಂಗ್ ವೆಹಿಕಲ್ ನಿಂತಿರೋದು. ಡಬ್ಬಿಂಗು ಆಕ್ಟ್ರು ಆಕ್ಟ್ ಮಾಡಿ ಡಬ್ ಮಾಡ್ಬೇಕಲ್ಲ ಹೋಗಿ. ಡಬ್ಬಿಂಗ್ ಕ್ಯಾರವಾನ್ ಒಂದು ಮೂಮೆಂಟ್ ಎಲ್ಲ ಕಡೆನೂ 2 ನಿಂತಿರುತ್ತೆ. ಆಮೇಲೆ ಅವತ್ತು ರೀಲ್ ಒಂದು ಅಂದರೆ ನಾವು ಒಂದು ಮ್ಯೂಸಿಕಲ್ ಬಿಲ್ಡಿಂಗ್ ತೆಗೆದಿರ್ತೀವಿ ಅಂದರೆ, ಈ 5 ನಿಮಿಷ ಈ ಬ್ಲಾಕ್ ಕಂಪ್ಲೀಟ್ ಆಯಿತು ನಮ್ಮದು ಅಂದರೆ, ಇಲ್ಲಿಂದ ಇಲ್ಲಿ ತನಕ ತೆಗ್ದಿದ್ದೀವಿ. ಇದು ಸ್ಟ್ರೆಚಲ್ಲಿ ಇದೆ, ಸಣ್ಣ ಪುಟ್ಟ
ಪ್ಯಾಚ್ ಬಿಟ್ಟರೆ ಸ್ಟ್ರೆಚರ್ ಇದೆ ಅಂತ ತಕ್ಷಣ ಅಜನೀಶ್ಗೆ ಹೋಗುತ್ತೆ. ಓಕೆ. ಎಡಿಟರ್ ಜೊತೆಲೇ ಇರ್ತಾರೆ ಗಣೇಶ್ ಅಂತ, ಅದು ಹ್ಮ್. 24/7. ಆಮೇಲೆ ನಮ್ಮ ಬಕೇಶು ಸೌಂಡ್ ಇಂಜಿನಿಯರ್ ದಾದನ್ ಜೊತೆ ಇರ್ತಾರೆ. ಹ್ಮ್. ಸೊ ಇಡೀ ಪೋಸ್ಟ್ ಪ್ರೊಡಕ್ಷನ್ ಟೀಮ್ ಒಟ್ಟಿಗಿತ್ತು. ಹ್ಮ್. ಇಲ್ಲಿ ಚಾಲೆಂಜ್ ಏನು ಬಂತು ಅಂದರೆ 137 ಲೊಕೇಶನ್ ಶಿಫ್ಟ್, ಪಾಂಡಿಚೇರಿ, ತಮಿಳ್ನಾಡಲ್ಲಿ 15, ತೆಲುಗು, ಹೈದರಾಬಾದ್, ಹ್ಮ್. ರಾಮೋಜಿರಾವ್, ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ 5 ಸೆಟ್ ವರ್ಕ್ ಅಟ್ ಎ ಟೈಮ್ ಮಾಡಿದ್ದಾರೆ ಶಿವಕುಮಾರ್, ನಮ್ಮ ಶಿವು ಆರ್ಟ್ ಡೈರೆಕ್ಟರ್. ಡೈರೆಕ್ಟರ್. ಹ್ಮ್. ಆಯ್ತಾ. ಆಮೇಲೆ ಆರ್ಟಿಸ್ಟ್ಗಳು 2 ಜನ ಇದ್ದಾರೆ. ನಾನು ಕೆಲವಿಲ್ಲಿ ರಿವೀಲ್ ಮಾಡ್ಬೋದು, ಕೆಲವು ಮಾಡಂಗಿಲ್ಲ. ಇನ್ನು ನೀವು ನಂಬಲಿಕ್ಕಿಲ್ಲ, ಮಾಡಿ ಒಂದಷ್ಟು. ಮಹಾಸಾಗರ ಇದೆ ಓಕೆ. ಆರ್ಟಿಸ್ಟ್. ಅಷ್ಟು ಜನ ತಮಿಳಿಂದ, ಕನ್ನಡದಿಂದ, ಇದರಿಂದ ಇದ್ದಾರೆ. ದೊಡ್ಡ ದೊಡ್ಡ ನಿಶ್ವಿಕಾ ನಾಯ್ಡು ಇದ್ದಾರೆ ಪಿಕ್ಚರಲ್ಲಿ. ಓ ಸೂಪರ್. ಆಯ್ತಾ. ತೆಲುಗುನವ್ರು ಇದ್ದಾರೆ. ಓಕೆ. 3 ಜನ ನಾರ್ತ್ ಅವ್ರು ಇದ್ದಾರೆ ವಿಲನ್ಸು. ಆಮೇಲೆ ನಮ್ಮ ಕನ್ನಡದ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ, ಕನ್ನಡದವ್ರೆ. ನಮ್ಗೆ ಟೀಸರ್ ಅಲ್ಲಿ ರಿವೀಲ್ ಆಗಿರ್ತಕ್ಕಂಥ ನವೀನ್ ಅವ್ರು ಕೂಡ ನಮ್ಮ ಬಳ್ಳಾರಿ ಮೂಲದವ್ರೆ ಅಂತ ಹೌದು, ಕೇಳ್ಪಟ್ಟೆ. ಅವ್ರು ಅವ್ರು ಬಳ್ಳಾರಿ. ನಾನೇ ಕನ್ನಡದಲ್ಲಿ ಡೈಲಾಗ್ ಮಾಡ್ತಾ ಮಾಡ್ತಾ ಇರ್ಬೋದು. ಇರ್ಬೋದು. ಬಳ್ಳಾರಿ ಬಳ್ಳಾರಿ ಏನಂದ್ರೆ ಮೂಲದವ್ರು. ಕೇಳಿ, ಹ್ಮ್. ಫಸ್ಟು ನಾನು ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ದಾಗ ಸರ್ ನಾನು ಕನ್ನಡ ಅಂದರು. ನನಗೆ ಗೊತ್ತಿತ್ತು ಅವರು. ಹೌದಾ ಅಂದೆ. ಅವ್ರು ತೋರಿಸ್ತೀನಿ, ಇಲ್ಲೇ ಚಾಟ್ ಇದೆ. ಕನ್ನಡದಲ್ಲೇ ಡೈಲಾಗ್ ತೊಗೊಂಡಿದ್ದವರು. ಓಕೆ ಸೂಪರ್. ನಮ್ಮ ಡ್ರ್ಯಾಗನ್ನು, ಮಾಂತೇಶು, ಕನ್ನಡದ ಹುಡುಗರದಂತೂ ಒಂದು ದೊಡ್ಡ ಮ್ಯಾಕ್ಸಲ್ಲಿ ಎಷ್ಟು ಹಾಕಿದಾರೋ ಅಷ್ಟೇ ಪಡೆ ಇದೆ. ಓಕೆ. ಸೊ ವಾಟ್ ಐ ವಾಂಟ್ ಟು ಸೇ ಅಂದರೆ, ಆ್ಯಸ್ ಪ್ರಾಮಿಸ್ಡ್. ಇದು ವರ್ಡ್ ಯಾರ್ದು? ದಾದಾ. ಕಿಚ್ಚದ್ದು, ದಾದಂದು. ಅವ್ರು ಏನು ಅವರು 2 ಕಾರಣಕ್ಕೆ ಮಾಡಿದ್ರು. ಒಂದು, ಈ ದೊಡ್ಡ ಬಜೆಟ್ನ ಸಿನಿಮಾಗಳನ್ನು, ಒಬ್ಬ ಸೂಪರ್ ಸ್ಟಾರ್ ಇರೋ ಸಿನಿಮಾಗಳನ್ನು ಹ್ಯೂಜ್ ಲೊಕೇಶನ್ಸ್ಗಳಲ್ಲಿ ಮಾಡೋವಾಗ, ಸೆಟ್ಗಳಲ್ಲಿ ಮಾಡೋವಾಗಲೂ ಕೂಡ 5 ತಿಂಗಳಲ್ಲಿ ಮುಗಿಸ್ಬೋದು. 1ನೇ ಕಾರಣ, ಫ್ಯಾನ್ಸಿಗೆ ಸಿನಿಮಾ ಕೊಡಬೇಕು. ಅವರು ಡಿಸಿಷನ್ ಏನು ತೊಗೊಂಡಿದ್ದಾರೆ ಅಂದರೆ, ವರ್ಷಕ್ಕೊಂದೊಂದು ಸಿನಿಮಾ ಕೊಡ್ತೇನೆ. ಬಿಲ್ಲರಂಗ ಭಾಷಾ ರೆಡಿ ಇದೆ, ಬ್ಯಾಕಪ್ ರೆಡಿ ಇದೆ, ಹ್ಮ್. ಇದು ಮುಗಿತಾ. ಈಗ ಅವ್ರು ಫ್ರೀ ಆಗಿರೋದೇ 5 ದಿನದಿಂದ. ಇಮಿಡಿಯೇಟ್ ಶುರು ಆಗುತ್ತೆ. ಇಮಿಡಿಯೇಟ್ ಅದು ಶುರು ಆಗಬೇಕು, ಸೆಟ್ ವರ್ಕ್ ನಡೀತಾ ಇದೆ. Okay. ಅದಾದ ತಕ್ಷಣ ಇನ್ನೊಂದು ಕತೆ ರೆಡಿ ಇದೆ, ಹ್ಮ್. ಸ್ಕ್ರಿಪ್ಟ್ ರೆಡಿ ಇದೆ, ಪ್ರೊಡಕ್ಷನ್ ರೆಡಿ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ 3 ಸ್ಕ್ರಿಪ್ಟ್ಸ್ ರೆಡಿ ಇದೆ, 3 ಪ್ರೊಡಕ್ಷನ್ಸ್ ರೆಡಿ ಇದೆ. ಓಕೆ. ಇವರು ರೆಡಿ ಇದ್ದಾರೆ. ಒಂದು, ಇಂಡಸ್ಟ್ರಿಗೆ ಸಿನಿಮಾ ಬರಬೇಕು, ಫ್ಯಾನ್ಸ್ಗಳಿಗೆ ಸಿನಿಮಾ ಬರಬೇಕು. ಇನ್ನೊಂದು, ಎಲ್ಲರೂ ಹೇಳ್ತಾ ಇದಾರಲ್ಲ, ಎಲ್ಲ ಸೂಪರ್ ಹೀರೋಗಳು ಒಂದು ಸಿನಿಮಾ ಕೊಡಿ, ಸಿನಿಮಾ ಕೊಡಿ, ಸಿನಿಮಾ ಕೊಡಿ. ಆಯ್ತು, ಯಾರು ಒಂದು ಕೊಡಿ ಅಂತ. ಕನ್ನಡ ಚಿತ್ರರಂಗದ ಕೊರತೆ ಏನು ಪ್ರಶ್ನೆ ಕೇಳಿ, ಉತ್ತರ ಏನು? ಸಿನಿಮಾಗಳು ಸೂಪರ್ ಸ್ಟಾರ್ಗಳು ಸಿನಿಮಾ ಮಾಡ್ತಾ ಇಲ್ಲ, ಸ್ಟಾರ್ಗಳು ಮಾಡ್ತಾ ಇಲ್ಲ, 5 ವರ್ಷಕ್ಕೊಂದು ಮಾಡ್ತಾ ಇದ್ದಾರೆ. ಇವ್ರು ಏನು ಅದಕ್ಕೆ ಆನ್ಸರ್ ಮಾಡಲಿಲ್ಲ, ನಾನು ಮಾಡ್ತೀನಿ ಅಂತ ಮಾಡಿದ್ರು ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.